ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಸತ್ಯ ಸೀರಿಯಲ್ನಲ್ಲಿ ಖಡಕ್ ಪೊಲೀಸ್ ಆಫೀಸರ್ ಆಗಿ ನಟಿಸುವ ಮೂಲಕ ಅಪಾರ ಜನ ಮೆಚ್ಚುಗೆಗೆ ಪಾತ್ರವಾಗಿರುವ ನಟಿ ಗೌತಮಿ ಜಾಧವ್. ಗೌತಮಿಯ ಪೊಲೀಸ್ ಗದರ್ ಲುಕ್ ಸ್ಟೈಲ್ಗೆ ಜನರು ಫಿದಾ ಆಗಿದ್ದಾರೆ. ಅನ್ಯಾಯದ ವಿರುದ್ಧ ಹೋರಾಡುತ್ತಾ ತಪ್ಪು ಮಾಡಿರೋರು ಯಾವುದೇ ರೌಡಿಯಾಗಿದ್ದರೂ, ಯಾವುದೇ ದೊಡ್ಡ ಸ್ಥಾನದಲ್ಲಿದ್ದರೂ ಕ್ಯಾರೆ ಅನ್ನದೇ ಒದ್ದು ಜೈಲಿಗೆ ಹಾಕುವ ಸತ್ಯಾಳನ್ನ ನೋಡಿದ್ರೆ ಇಂತಹ ಪೊಲೀಸ್ ಆಫೀಸರ್ ನಮ್ಮ ಸಮಾಜದಲ್ಲೂ ಇರಬೇಕಿತ್ತು ಎನ್ನುವಷ್ಟು ಅದ್ಭುತವಾಗಿ ನಟಿಸುತ್ತಿದ್ದಾರೆ ಗೌತಮಿ. ಇದೀಗ ನಟಿ ಸೀರಿಯಲ್ನಿಂದ ಕೊಂಚ ಬ್ರೇಕ್ ಪಡೆದು ದೆಹಲಿ, ಆಗ್ರಾ, ಅಯೋಧ್ಯ ಮೊದಲಾದ ತಾಣಗಳಲ್ಲಿ ಗಂಡನ ಜೊತೆ ಟೂರ್ ಮಾಡುತ್ತಾ ಎಂಜಾಯ್ ಮಾಡುತ್ತಿದ್ದಾರೆ. ಜೊತೆಗೆ ತಮ್ಮ ಟ್ರಾವೆಲ್ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದಾರೆ. ಗೌತಮಿ ಜಾಧವ್ ತಮ್ಮ ಪತಿ ಅಭಿಷೇಕ್ ಕಾಸರಗೋಡು ಜೊತೆ ಅಯೋಧ್ಯ ಶ್ರೀರಾಮ ಜನ್ಮಭೂಮಿ ಜೊತೆಗೆ ಆಗ್ರಾದ ತಾಜ್ ಮಹಲ್ಗೆ ಭೇಟಿ ನೀಡಿದ್ದಾರೆ. ತಾಜ್ ಮಹಲ್ ಮುಂದೆ ಪತಿ ಜೊತೆ ವಿವಿಧ ಭಂಗಿಗಳಲ್ಲಿ ಪೋಸ್ ಕೊಡುತ್ತಾ ಲವ್ ಮೂಡ್ನಲ್ಲಿ ಗೌತಮಿ ಜಾರಿದ್ದಂತೆ ಕಾಣುತ್ತಿದೆ. ಇತ್ತೀಚೆಗೆ ಗೌತಮಿ ಪತಿ ಅಭಿಷೇಕ್ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡಿದ್ದು, ಸ್ಪೆಷಲ್ ಡೇ ಎಂಜಾಯ್ ಮಾಡಲು ಉತ್ತರ ಭಾರತ ಟ್ರಾವೆಲ್ ಮಾಡಿರುವ ಗೌತಮಿ ತಾಜ್ ಮಹಲ್ ಮುಂದೆ ತಮ್ಮ ಪತಿಯ ಹೆಗಲ ಮೇಲೆ ತಲೆ ಇಟ್ಟು ಇಬ್ಬರು ಕೈ ಸೇರಿಸಿ ಲವ್ ಸಿಂಬಲ್ ಮಾಡಿ ಫೋಟೋ ತೆಗೆಸಿಕೊಳ್ಳುವ ಮೂಲಕ ರೊಮ್ಯಾಂಟಿಕ್ ಮೂಡ್ ಕ್ರಿಯೇಟ್ ಮಾಡಿದ್ದಾರೆ. ಸಿನಿಮಾಟೋಗ್ರಾಫರ್ ಆಗಿರುವ ಅಭಿಷೇಕ್ ಕಾಸರಗೋಡು ಕಿನಾರೆ ಸಿನಿಮಾ ಶೂಟಿಂಗ್ ವೇಳೆ ನಾಯಕಿಯಾಗಿದ್ದ ಗೌತಮಿ ಜಾಧವ್ ಅವರನ್ನ ಲವ್ ಮಾಡಿದ್ದು, ಬಳಿಕ ಮನೆಯವರ ಸಮ್ಮುಖದಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು. ತಮ್ಮ ಪ್ರೀತಿಯನ್ನ ಸದಾ ಜೀವಂತವಾಗಿರಿಸಲು ಈ ಲವ್ ಕಪಲ್ ಪ್ರೇಮಸೌಧದ ಮುಂದೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ಗೌತಮಿ ಹೆಚ್ಚಾಗಿ ತಮ್ಮ ಪತಿ ಜೊತೆಗಿನ ಮತ್ತು ಮುದ್ದಾದ 3 ನಾಯಿಗಳ ಜೊತೆಗಿನ ಫೋಟೋಗಳನ್ನ ಶೇರ್ ಮಾಡುತ್ತಲೇ ಇರುತ್ತಾರೆ. ಈ ಜೋಡಿ ಹೆಚ್ಚಾಗಿ ಟ್ರಾವೆಲ್ ಮಾಡುತ್ತಾ ಎಂಜಾಯ್ ಮಾಡುತ್ತಿರುತ್ತಾರೆ. ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಷ್ಟು ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.